ಯುದ್ಧ ಮಾಡೋಕೆ ಅಧ್ಯಕ್ಷನಾಗಿಲ್ಲ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಸುಧಾಕರ್‌ನನ್ನ ವಿಶ್ವಾಸಕ್ಕೆ ಪಡೆಯುವಂತ ಪ್ರಶ್ನೆಯೇ ಇಲ್ಲ, ನನಗೆ ಅವರ ಕರೆ ಬಂದಿಲ್ಲ, ಹಗುರವಾಗಿ ಮಾತಾಡಬೇಡಿ ಅಂತ ಸಂಸದ ಡಾಕ್ಟರ್ ಸುಧಾಕರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೊ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದಂತೂ ದಿನದಿಂದ ದಿನಕ್ಕೆ ಹೆಚ್ಚಾಗಿಯೇ ರಾಜ್ಯದ ಜನರಿಗೂ ಕೂಡ ಗೊತ್ತಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿವರೆಗೂ ಒಂದಷ್ಟು ಅಸಮಾಧಾನ, ಬೇಸರ ಅನ್ನೋದು ಇತ್ತು, ಬಟ್ ಅದು ಪಕ್ಷದ ಒಳಗಡೆನೇ ಸುತ್ತು ಬರ್ತಾ ಇತ್ತು. ಬಟ್ ಈಗ ಹೆಂಗೆ ಸ್ಫೋಟ ಆಗ್ತಿದೆ ಅಂತ ಅಂದರೆ ಎಲ್ಲೆಲ್ಲ ಬೇಕು, ಯಾರ್ಯಾರು ಬೇಕು ಎಲ್ಲರೂ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಸುಧಾಕರ್ ಕೂಡ ತಿರುಗಿ ಬಿದ್ದಿದ್ರು. ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ನನ್ನ ಮಾತೇ ಕೇಳಿಲ್ಲ, ನನಗೇನು ವಿಷಯನೇ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ, ಇದೆಲ್ಲ ವಿಜಯೇಂದ್ರ ಅವ್ರದ್ದು ಅಂತ. ಅದಕ್ಕೆ ವಿಜಯೇಂದ್ರ ಅವರು ಖಡಕ್ಕಾಗಿ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ. ಪಕ್ಷಕ್ಕಾಗಿ ಎಲ್ಲ ಟೀಕೆಗಳನ್ನು ಸಹಿಸ್ಕೊಳ್ತೇನೆ, ನನಗೆ ಪಕ್ಷ ಮಾತ್ರ ಮುಖ್ಯ, ನಾನು ಯಾರ ಜೊತೆಗೂ ಯುದ್ಧ ಮಾಡೋಕೆ ಅಧ್ಯಕ್ಷನಾಗಿಲ್ಲ, ಪಕ್ಷ ಕಟ್ಟೋಕೆ ಅಧ್ಯಕ್ಷನಾಗಿದ್ದೇನೆ ಅಷ್ಟೇ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ತೀಕ್ಷ್ಣವಾಗಿ ಹೇಳಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ನನಗೆ ಯಾವುದೇ ಫೋನ್ ಕರೆ ಮಾಡಿಲ್ಲ, ಪಕ್ಷ ಯಾರ ಸ್ವತ್ತೂ ಅಲ್ಲ, ಸುಧಾಕರ್ ಅವರು ಹಗುರವಾಗಿ ಮಾತಾಡಬಾರದು ಎಂಬ ಮನವಿ ಮಾಡ್ತೇನೆ ಅಂತ ತಿಳಿಸಿದ್ದಾರೆ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವಂಥ ಸುಧಾಕರ್ ಬಾಯಲ್ಲಿ ಯುದ್ಧದ ಮಾತು ಯಾಕೆ ಬಂತೋ ನಂಗೆ ಗೊತ್ತಿಲ್ಲ, ನಾನು ಅವ್ರ ಜೊತೆ ಮಾತಾಡೋಕೆ ಮುಕ್ತನಾಗಿದ್ದೇನೆ, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ನನ್ನ ಯಾವ ಪಾತ್ರವೂ ಇಲ್ಲ, ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಸುಧಾಕರ್ ಅವರನ್ನು ನಾನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಶ್ನೆಗೆ ಬರೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ನಾನು ಯಾವುದೇ ಜಿಲ್ಲೆ ಅಧ್ಯಕ್ಷರ ನೇಮಕ ಕುರಿತು ಅಭಿಪ್ರಾಯವನ್ನೂ ನೀಡಿಲ್ಲ, ಹಾಗೆ ಅಭಿಪ್ರಾಯ ನೀಡುವುದಕ್ಕೆ ಅವಕಾಶವೂ ಇಲ್ಲ. ಪಕ್ಷದ ರಾಷ್ಟ್ರೀಯ ಘಟಕದಿಂದ ರಾಜ್ಯದ ಚುನಾವಣೆ ಜವಾಬ್ದಾರಿಯನ್ನು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಗಣೇಶ್ ಕಾರ್ಣಿಕ್ ಅವರಿಗೆ ನೀಡಲಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ತಾಕತ್ತಿದ್ರೆ ಬೇರೆ ಪಕ್ಷದಿಂದ ಗೆಲ್ಲು, ಸುಧಾಕರ್ಗೆ ವಿಶ್ವನಾಥ್ ಕೂಡ ಸವಾಲು ಹಾಕಿದ್ದಾರೆ. ಇರುವುದಾದ್ರೆ ಇರೋ, ಹೋಗೋದಾದ್ರೆ ಹೋಗೋ, ಬಿಜೆಪಿ ಸಂಸದನಿಗೆ ಏಕವಚನದಲ್ಲೇ ಶಾಸಕ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೊ ತಾಕತ್ತಿದ್ರೆ ಬೇರೆ ಪಕ್ಷದಿಂದ ನಿಂತು ಗೆದ್ದು ತೋರಿಸು ಅನ್ನುವಂಥ ಒಂದು ಸವಾಲನ್ನು ಕೂಡ ಹಾಕಲಾಗಿದೆ. ನೀನು ಯಾವತ್ತಿದ್ರೂ ಪಕ್ಷ ಬಿಟ್ಟು ಹೋಗುವವನೇ, ಹೋಗೋದಾದ್ರೆ ಹೋಗು, ಪಕ್ಷ ಶುದ್ಧವಾಗಲಿ, ಒಂದು ಕಾಲು ಹೊರಗಿರಿಸಿ ರಾಜಕೀಯ ಮಾಡ್ತಾ ಇದೆಯಾ, ತಾಕತ್ತಿದ್ರೆ ಬಿಜೆಪಿ ಬಿಟ್ಟು ಬೇರೆ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದು ತೋರಿಸು ಅಂತ ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಯಲಹಂಕ ಶಾಸಕ SR ವಿಶ್ವನಾಥ್ ಅವರು ಏಕವಚನದಲ್ಲಿ ಅಬ್ಬರಿಸಿದ್ದಾರೆ. ನೋಡಿ, ಇಲ್ಲಿ ಒಬ್ಬರ ಮೇಲಿನ ಅಸಮಾಧಾನ ಅಥವಾ ಒಬ್ಬರಿಗಿರುವಂಥ ಅಸಮಾಧಾನ ಅದು ಹೋಗ್ತಾ 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 ಇನ್ಯಾರೋ ಸ್ಟೇಟ್ಮೆಂಟ್ಗಳನ್ನು ಕೊಡೋ ರೀತಿಯಲ್ಲಿ ಮತ್ತದು ಹೆಚ್ಚೇ ಆಗ್ತಾ ಇದೆ ಬಿಜೆಪಿಗೆ. ಈಗಾಗಲೇ ಹೈಕಮಾಂಡಿಂದ ಒಂದು ಕಡೆಗೆ ಸೂಚನೆ ಬಂದಿದೆ, ಏನು ಬೇಕೋ ಅದನ್ನು ನೀವು ಮಾಧ್ಯಮಗಳ ಮುಂದೆ ಮಾತಾಡೋದನ್ನು ಮೊದಲಿಗೆ ಬಿಡಿ, ನಮ್ಮದು ಶಿಸ್ತಿನ ಪಕ್ಷ, ಶಿಸ್ತನ್ನು ಕಾಪಾಡ್ಕೊಂಡು ಹೋಗಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ಬಟ್ ಶಾಸಕರುಗಳು ಕೇಳ್ತಾ ಇಲ್ಲ, ಸಂಸದರು ಕೇಳ್ತಾ ಇಲ್ಲ, ರಾಜ್ಯಾಧ್ಯಕ್ಷರಂತೂ ಎಲ್ಲರೂ ಟಾರ್ಗೆಟ್ ಮಾಡಿದ್ದಾರೆ ನನ್ನನ್ನು ಅಂತ ಅವರು ಕೂಡ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಟೀಮ್ ಅವರು ಎಲ್ಲದಕ್ಕೂ ರೆಡಿ ಆಗಿದ್ದಾರೆ, ಯಾರ್ಯಾರು ಬರ್ತೀರಾ ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾರೆ. ಸೊ ಸುಧಾಕರ್ ಮತ್ತು ವಿಜಯೇಂದ್ರ ಅವರ ಈ ಅಸಮಾಧಾನ, ಭಿನ್ನಾಭಿಪ್ರಾಯವನ್ನು ಎನ್ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ರೆಡಿಯಾಗಿ ಕೂತ್ಕೊಂಡಿದೆ. ಸೊ ಹಾಗಾಗಿ ಈ ಬೆಳವಣಿಗೆಗಳಿದೆಯಲ್ಲ, ಜಿಲ್ಲಾಧ್ಯಕ್ಷರ ನೇಮಕ, ರಾಜ್ಯಾಧ್ಯಕ್ಷರ ನೇಮಕ, ಅಸಮಾಧಾನ, ಏಕವಚನದಲ್ಲಿ ಮಾತಾಡೋದು, ಸೊ ಎಲ್ಲಿ ಬೇಕೋ ಅಲ್ಲಿ ಅಸಮಾಧಾನವನ್ನು ಹೊರಹಾಕುವಂಥದ್ದು, ಇದು BJPಗೆ ಈಗ ಮುಂಬರುವಂಥ ಸ್ಥಳೀಯ ಚುನಾವಣೆಗಳಾಗಿರ್ಬೋದು ಅಥವಾ BJPಯ ಸಂಘಟನೆಗಾಗಿರ್ಬೋದು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ನಾಯಕರುಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದನ್ನು BJPಯಲ್ಲಿರುವಂಥ ಒಂದಷ್ಟು ಹಿರಿಯ ರಾಜಕಾರಣಿಗಳ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಸೊ ಇದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ, ಸುಧಾಕರ್ ಅವ್ರಿಗೇನು ಹೇಳುತ್ತೆ, ವಿಜಯೇಂದ್ರ ಅವ್ರಿಗೇನು ಹೇಳುತ್ತೆ, ಏನು ಬೆಳವಣಿಗೆ ಆಗಬಹುದು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ.